ಹಾಯ್ ಗುಡ್ ಮಾರ್ನಿಂಗ್ ಎಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಲಾಗಲ್ಲಿ ರಾಗಿ ರೊಟ್ಟಿಯನ್ನು ಮಾಡುವುದು ಹೇಗೆ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಅದ್ರ ಜೊತೆಗೆ ಈ ಪಿರಿಯಡ್ ಕಪ್ ಬಗ್ಗೆ ಒಂದಿಷ್ಟು ಇನ್ಫಾರ್ಮೇಷನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹೇಗೆ ಯೂಸ್ ಮಾಡೋದು, ಯೂಸ್ ಮಾಡೋದ್ರಿಂದ ಏನಾದರೂ ಸೈಡ್ ಎಫೆಕ್ಟ್ ಆಗುತ್ತಾ ಅಥವಾ ಹೇಗೆ ಕಂಫರ್ಟ್ ಇರುತ್ತಾ, ಏನು ಯಾವ ಥರ ಕಂಪ್ಲೀಟ್ ಡೀಟೇಲ್ನ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿದ್ರೆ ಫುಲ್ ಡೀಟೇಲಾಗಿ ನಿಮಗೆ ಅರ್ಥ ಆಗುತ್ತೆ. ಸೊ ಯೂಸ್ ಮಾಡಬೇಕಾ ಮಾಡಬಾರ್ದಾ, ಅದನ್ನು ಮಾಡೋದ್ರಿಂದ ನನಗೆ ಯಾವ ಥರ ಕಂಫರ್ಟ್ ಇದೆ, ಪ್ರತಿಯೊಂದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ಇದು ಮಾರ್ನಿಂಗ್ ರಂಗೋಲಿ ಹಾಕ್ತಾ ಇದ್ದಿದ್ದು ಒಂದು 7:30 ಈ ಥರ ಆಗಿತ್ತು. ಸ್ವಲ್ಪ ಲೇಟಾಗಿ ಹಾಕ್ತಾಯಿದ್ದೆ. ಏನಕ್ಕೆಂದರೆ ತುಂಬ ಬೇಗ ಆದರೆ ರಂಗೋಲಿ ಕಾಣಿಸಲ್ಲ ವಿಡಿಯೋದಲ್ಲಿ. ಹಾಗಾಗಿ ಒಂದು ಸ್ವಲ್ಪ ಬೆಳಕಾಗಲಿ 7:30 8 ಆವಾಗ ಹಾಕೋಣ ಅಂದ್ಬಿಟ್ಟು ಅಷ್ಟೊತ್ತಿಗೆ ಹಾಕ್ತಾಯಿದ್ದೀನಿ. ಮೊದಲು ಬಾಗಿಲು ಎಲ್ಲವನ್ನು ಕ್ಲೀನ್ ಮಾಡಿಕೊಂಡು ನಂತರ ರಂಗೋಲಿಯನ್ನು ಹಾಕ್ತಾಯಿದ್ದೀನಿ. ಹಾಗೆ ನಾನು ಪಿರಿಯಡ್ ಕಪ್ನ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಈಗ 5 ವರ್ಷ ಆಗಿದೆ. 5 ವರ್ಷದಲ್ಲಿ ತುಂಬಾ ಕಂಫರ್ಟಬಲ್ ಫೀಲ್ ಮಾಡಿದ್ದೀನಿ. ಯಾವಾಗ ಅದಕ್ಕೂ ಮೊದಲು ಪಿರಿಯಡ್ ಕಪ್ ಯೂಸ್ ಮಾಡೋ ಮೊದಲು ಪ್ಯಾಡ್ ಮತ್ತು ಕ್ಲಾತ್ಸ್ ಎಲ್ಲ ಯೂಸ್ ಮಾಡ್ತಾ ಇದ್ದಾಗ ತುಂಬ ಕಷ್ಟ ಆಗ್ತಾಯಿತ್ತು. ಪಿರಿಯಡ್ ಆಗ್ತಾಯಿದೆ, ಹತ್ತಿರ ಬರ್ತಿದೆ ಅಂದರೆ ಸಾಕು ಒಂಥರ ಚಿಂತೆ ಆಗಿಬಿಡೋದು. ಎಲ್ಲೂ ಹೊರಗೆ ಹೋಗೋದಕ್ಕಾಗ್ತಾ ಇರಲಿಲ್ಲ, ಕಂಫರ್ಟಾಗಿ ಮಲಗೋದಕ್ಕಾಗಲ್ಲ. ಜೊತೆಗೆ ಪ್ಯಾಡ್ದೊಂದು ಫುಲ್ ಇರಿಟೇಷನ್ ಇರುತ್ತೆ. ಅದನ್ನು ಯೂಸ್ ಮಾಡುವಾಗೂ ಇರಿಟೇಷನ್, ಅದು ಮುಗಿದ ಮೇಲೆ ಕೂಡ ತುಂಬ ಇರಿಟೇಷನ್ ಇರುತ್ತೆ. ಹಾಗೆ ಹೆಲ್ತಿಗೆ ಕೂಡ ಅಷ್ಟು ಒಳ್ಳೆಯದಲ್ಲ ಅದು ಯಾವುದು ಪ್ಯಾಡ್ ಯೂಸ್ ಮಾಡುವಾಗ. ಕೆಲವೊಬ್ಬರಿಗೆ ಎಸ್ಪೆಷಲಿ ನನಗೇನೆ ಥೈಸ್ ಹತ್ರ ಎಲ್ಲ ಆಫ್ಟರ್ ಪಿರಿಯಡು ಒಂಥರ ಮಾರ್ಕ್ ಆಗಿಬಿಡೋದು, ಸ್ಕಿನ್ ಎಲ್ಲ ಒಂಥರ ರ್ಯಾಷಸ್ ಥರ ಆಗೋದು ಅಥವಾ ಇರಿಟೇಷನ್, ಪೇಯ್ನ್, ಇಚ್ಚಿಂಗ್ ಎಲ್ಲ ಇರ್ತಿತ್ತು. ಭಾಳ ಕಷ್ಟ ಆಗ್ತಾಯಿತ್ತು. ಅದರಲ್ಲೂ ಪ್ಯಾಡ್ನ ಯೂಸ್ ಮಾಡ್ತಾ ಇರ್ತೀವಲ್ವ, ಆವಾಗ ಅದು ವೆಟ್ ಆಗಿಬಿಡುತ್ತೆ ಅಲ್ವಾ, ಅದು ಇನ್ನೂ ಡಿಸ್ಕಂಫರ್ಟ್. ಎಲ್ಲೂ ಹೊರಗೆ ಹೋಗೋದಕ್ಕೆ ಆಗಲ್ಲ. ಮನೆಯಲ್ಲೇ ಇದ್ದರೂ ಕೂಡ ಬರೀ ಕುತ್ಕೊಂಡಿದ್ದಲ್ಲೇ ಇರಬೇಕು, ಎದ್ದು ಏನೂ ಅಡ್ಡಾಡೋಕ್ಕೆ ಆಗ್ತಿರಲ್ಲ. ಎಲ್ಲರೂ ಇದ್ಬಿಟ್ರೆ ಮನೆಯಲ್ಲಿ ಇನ್ನೂ ಕಷ್ಟ ಆಗ್ತಿರುತ್ತೆ. ಸೊ ಅಷ್ಟೆಲ್ಲ ಕಷ್ಟ ಯಾವಾಗಂದರೆ ಪ್ಯಾಡ್ ಯೂಸ್ ಮಾಡುವಾಗ ಇತ್ತು. ಈ ಪಿರಿಯಡ್ ಕಪ್ ಬಗ್ಗೆ ಯಾವಾಗ ಗೊತ್ತಾಯಿತು, ಸರಿ ಓಕೆ ಟ್ರೈ ಮಾಡೋಣ ಅಂದ್ಬಿಟ್ಟು ಯೂಸ್ ಮಾಡಿ ಟ್ರೈ ಮಾಡಿ ಆದಮೇಲೆ ಫುಲ್ ಕಂಫರ್ಟಬಲ್ ಆಗಿದೆ. ನಿಜ ಹೇಳಬೇಕು ಅಂದರೆ ಪಿರಿಯಡ್ ಆಗಿದೆ ಅನ್ನೋದೇ ನಮಗೆ ಮರ್ತೋಗ್ಬಿಡುತ್ತೆ, ಅಷ್ಟು ಕಂಫರ್ಟಬಲ್ ಆಗಿ ಇರುತ್ತೆ. ಸ್ವಲ್ಪ ಕೂಡ ಔಟ್ಸೈಡ್ ನಮಗೆ ಅದು ಲೀಕ್ ಆಗ್ತಿರೋದು ಗೊತ್ತಾಗಲ್ಲ. ಹಾಗೆ ಯಾವುದೇ ವೆಟ್ ಹತ್ತಲ್ಲ ಕಾಲಿಗೆ ಕೈಗೆ ಕ್ಲೀನ್ ಮಾಡುವಾಗ ಕೂಡ. ಅದಾದಮೇಲೆ ಎಲ್ಲಾದರೂ ನಾವು ಅಡ್ಡಾಡ್ಬೋದು ಪಿರಿಯಡ್ ಕಪ್ ಯೂಸ್ ಮಾಡಿದಾಗ. ಪಿರಿಯಡ್ಸ್ ಟೈಮಲ್ಲಿ ಯೂಶ್ವಲಿ ಹೊರಗೆ ಹೋಗೋಕೆ ಒಂಥರ ಕಂಫರ್ಟ್ ಇರಲ್ಲ ಅಲ್ವಾ, ಬಟ್ ಇದು ಹಾಗಲ್ಲ. ಕಪ್ ಯೂಸ್ ಮಾಡಿದಾಗ ಆರಾಮಾಗಿ ನಾವು ಹೊರಗೆಲ್ಲ ಅಡ್ಡಾಡ್ಬೋದು ಮತ್ತು ಯಾವ ಪೊಸಿಷನಲ್ಲಿ ಬೇಕಾದರೂ ನಿದ್ದೆ ಮಾಡ್ಬೋದು. ಪ್ಯಾಡ್ ಹಾಕಿದಾಗ ಇದೇ ಡೈರೆಕ್ಷನಲ್ಲಿ ಮಾತ್ರ ಮಲಗಬೇಕು, ಇಲ್ಲ ಅಂದರೆ ಲೀಕ್ ಆಗಿಬಿಡುತ್ತೆ ಅಂತೆಲ್ಲ ಪ್ರಾಬ್ಲಮ್ ಇರುತ್ತಲ್ವ. ಬಟ್ ಕಪ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಂದ ಆ ಥರ ಯಾವ ಪ್ರಾಬ್ಲಮ್ಮು ಇರಲ್ಲ. ನಮಗೆ ಎಷ್ಟು ಕಂಫರ್ಟ್ ಇರುತ್ತೆ ಅಂದರೆ ಮರ್ತೇ ಹೋಗ್ಬಿಟ್ಟಿರ್ತೀರ ಆ ದಿನ ಪಿರಿಯಡ್ ಇದೆ ಅಂತ. ಅದನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ಏನಾಯಿತು ಅಂದರೆ ನೋಡಿ, ಇದೇ ಕಪ್ಪು ಈ ಥರ ಇರುತ್ತೆ. ನನಗೆ ಹೊಟ್ಟೆದು ಪೇಯ್ನ್ ಬರ್ತಾ ಇರುತ್ತಲ್ವ, ಯೂಶ್ವಲಿ ಅಡ್ವಾನ್ಸ್ ನಮ್ಗೆ 1-2 ದಿನ ಹೊಟ್ಟೆ ನೋವು ಇರುತ್ತೆ ಅಥವಾ ಆ ಸಮಯದಲ್ಲೂ ಇರುತ್ತೆ. ಅದೆಲ್ಲ ಕಡಿಮೆ ಆಗ್ತಾ ಬಂತು ಪಿರಿಯಡ್ ಕಪ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ ಕೂಡಲೇ. ನೋಡಿ ಈ ಥರ ಇರುತ್ತೆ. ಇದರಲ್ಲಿ ಸೈಜ್ ಇರುತ್ತೆ 2 ಥರದ್ದು, ಸ್ಮಾಲ್ ಮತ್ತು ಲಾರ್ಜ್ ಅಂತ. ನಾನು ತೊಗೊಂಡಿರೋದು ಸ್ಮಾಲ್ ಸೈಜ್. ಯಾವುದಾದ್ರೂ ಅಷ್ಟೇ, ಏನೂ ತೊಂದರೆ ಆಗಲ್ಲ. ಸ್ಮಾಲ್ನ ಯೂಸ್ ಮಾಡಿದ್ರೆ ಬೆಸ್ಟ್ ಅಂತ ನನಗನ್ಸುತ್ತೆ. ಲಾರ್ಜ್ ಸೈಜ್ ಆದರೆ ಅದು ಉದ್ದದಲ್ಲಿ ಅಷ್ಟೇ ದೊಡ್ಡದಿರುತ್ತೆ. ಅದ್ರದ್ದು ರೌಂಡ್ ಮೌತ್ ಇರುತ್ತಲ್ವ, ಅದು ಸೈಜ್ ಸೇಮ್ನೇ ಇರುತ್ತೆ. ಓನ್ಲಿ ಉದ್ದ ಚಿಕ್ಕದು, ಅದರಲ್ಲಿ ಮಾತ್ರ ಡಿಫ್ರೆನ್ಸ್ ಇರುತ್ತೆ. ಆಮೇಲೆ ಸ್ವಲ್ಪ ಉದ್ದ ಇದ್ರೂ ಅದು ನಮಗೆ ಯೂಸ್ ಮಾಡುವಾಗ ಸ್ವಲ್ಪ ಡಿಸ್ಕಂಫರ್ಟ್ ಆಗ್ಬೋದು, ಕಾಲಿಗೆ ಟಚ್ ಆಗೋ ಥರ ಏನಾದರೂ ಆದರೆ. ಸೊ ಹಾಗಾಗಿ ನಾನು ಸಜೆಸ್ಟ್ ಮಾಡೋದೇನೆಂದರೆ ಬೆಸ್ಟು ಸ್ಮಾಲ್ ಸೈಜನ್ನೇ ನೀವು ತೊಗೋಬೋದು. ಹಾಗೆಯೇ ನಿಶ್ಚಿಂತವಾಗಿ ಯೂಸ್ ಮಾಡ್ಬೋದು. ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇದರಿಂದ ಆಗಿಲ್ಲ. ಅದನ್ನ ಯೂಸ್ ಮಾಡುವಾಗ ಏನಾದರೂ ನಮಗೆ ಇರಿಟೇಷನ್ ಆಗುತ್ತಾ, ಆ ಥರದ್ದು ಖಂಡಿತವಾಗ್ಲೂ ಏನೂ ಆಗಿಲ್ಲ. ಮುಗಿದ ಮೇಲೆಯೂ ಯಾವುದೇ ಇರಿಟೇಷನ್ ಇರಲ್ಲ, ಬಹಳಷ್ಟು ಕಂಫರ್ಟಬಲ್ ಆಗಿರುತ್ತೆ. ಹಾಗೆ ನಾವು ಅದನ್ನು ಇನ್ಸರ್ಟ್ ಮಾಡ್ಕೊಳ್ಬೇಕು ಅಂದರೆ ಕುತ್ಕೊಳ್ಳೋ ಪೊಸಿಷನ್ ಇರುತ್ತಲ್ವ, ಕೆಳಗಡೆ ಕುತ್ಕೊಂಡು ಸ್ಕ್ವಾಟ್ ಪೊಸಿಷನಲ್ಲಿ ನಾವು ಯೂಸ್ ಮಾಡ್ಬೋದು. ಅಥವಾ ವೆಸ್ಟರ್ನ್ ಕಮೋಡ್ ಟಾಯ್ಲೆಟ್ ಇದ್ದರೆ ಅದ್ರ ಮೇಲೆ ಕುತ್ಕೊಂಡು ಮಾಡ್ಬೋದು. ಕೆಳಗಡೆ ಕುತ್ಕೊಂಡು ಮಾಡ್ತೀವಲ್ವ, ಎದ್ದು ಆ ಸಮಯದಲ್ಲಿ ನನಗೊಂದು ಭಯ ಇತ್ತು. ಇದನ್ನು ಕೆಳಗಡೆ ಈ ಥರ ಕಾಲೆಲ್ಲ ಸ್ಟ್ರೆಚ್ ಮಾಡ್ಕೊಂಡು ಕುತ್ಕೋಬೇಕು, ಆ ಸಮಯಕ್ಕೆ ಹೆಂಗಪ್ಪ, ನಾವು ಸೆನ್ಸಿಟಿವ್ ಇರ್ತೀವಿ ಆ ಸಮಯದಲ್ಲಿ, ಕಂಫರ್ಟ್ ಇರುತ್ತಾ, ಕೈ ಕಾಲೆಲ್ಲ ನೋವಾಗಲ್ವಾ ಅಂತೆಲ್ಲ ಇತ್ತು. ಓಕೆ ನೋಡೋಣ ಅಂತ ಟ್ರೈ ಮಾಡಿದಾಗ
ನಾನು ನೆಲದ ಮೇಲೆ ಕುತ್ಕೊಂಡ್ಬಿಟ್ಟು ಟ್ರೈ ಮಾಡ್ತಾಯಿದ್ದೆ. ಅಂದರೆ ಸ್ಕ್ವಾಟ್ ಪೊಸಿಷನಲ್ಲಿ ಹೇಗೆ ಇಂಡಿಯನ್ ಟಾಯ್ಲೆಟಲ್ಲಿ ಕುತ್ಕೊಳ್ತೀವಲ್ವ, ಆ ರೀತಿ ಕೆಳಗಡೆ ಬಾತ್ರೂಮಲ್ಲಿ ಕುತ್ಕೊಂಡು ಯೂಸ್ ಮಾಡಿದ್ದು. ಆವಾಗ ಯಾವುದೇ ರೀತಿ ಪೇಯ್ನ್ ಕೂಡ ಆಗಲ್ಲ ನಮಗೆ. ಪೀರಿಯಡ್ ಟೈಮ್ಸ್ ಆಗಿದ್ರೂ ಕೂಡ ಪೇಯ್ನ್ ಇರಲ್ಲ. ಆವಾಗ ಅದು ಆ ಥರ ಮಾಡಿ ಮಾಡಿ ಅದೊಂದು ಕೈಂಡ್ ಆಫ್ ಎಕ್ಸಸೈಸ್ ಆಗಿಬಿಡುತ್ತೆ. ಅದು ಹೋಗ್ತಾ ಹೋಗ್ತಾ ನಮಗೆ ಹೊಟ್ಟೆ ನೋವು ಬರೋದು ಕೂಡ ಸ್ಟಾಪ್ ಆಗಿಬಿಡುತ್ತೆ. ಪೀರಿಯಡ್ಸ್ ಟೈಮಲ್ಲಿ ಒಂದು ಥರ ಪೇಯ್ನ್ ಇರುತ್ತಲ್ವ, ಅದೆಲ್ಲ ಕಡಿಮೆ ಆಗ್ತಾ ಬಂತು. ಹಾಗೆ ಇನ್ನೊಂದು ಭಯ ಏನಿರುತ್ತೆ ಅಂದರೆ, ನಾರ್ಮಲಿ ನಾವು ಕ್ಲಾತ್ ಅಥವಾ ಪ್ಯಾಡ್ ಯೂಸ್ ಮಾಡುವಾಗ ತುಂಬ ಬ್ಲೀಡಿಂಗ್ ಆಗ್ತಿದೆ ಅಂತ ಒಂದು ಭಯ ಇರುತ್ತೆ. ಅದು ಸ್ವಲ್ಪ ಕೂಡ ಆದರೂ ನಮಗೆ ವೆಟ್ ಆಗಿಬಿಡುತ್ತಲ್ವ, ಅದು ಇಷ್ಟು ದೊಡ್ಡದಾಗಿ ಇಷ್ಟೊಂದು ಆಗಿದೆ ಏನೋ ಅನ್ನೋ ಥರ ಕಾಣಿಸ್ತಿರುತ್ತೆ. ಎಷ್ಟೊಂದು ಆಗ್ತಿದೆ ಅನ್ನೋ ಭಯದಲ್ಲೇ ಇರ್ತೀವಿ. ಬಟ್ ಈ ಕಪ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಂದ ಗೊತ್ತಾಯಿತು ನಮಗೆ, ನಾವು ಅಂದ್ಕೊಂಡಿರೋದು ಇಷ್ಟೇ ಆದರೂ ಇಷ್ಟೊಂದು ಆಗಿದೆ ಅಂತ ಅನ್ನಿಸ್ತಿರುತ್ತೆ. ಬಟ್ ಪೀರಿಯಡ್ ಕಪ್ ಯೂಸ್ ಮಾಡಿದಾಗ ಗೊತ್ತಾಗಿದ್ದೇನೆಂದರೆ, ಅಷ್ಟು ತುಂಬ ಏನು ಆಗಿರಲ್ಲ. ನಾರ್ಮಲಿ ಒಬ್ಬರಿಗೆ ಒಂದು 50 ml 100 ml ವರೆಗೂ ಆಗ್ಬೋದು 6 ಅವರ್ಗೆ. ಸೊ ಅಷ್ಟೇ ಆಗ್ತಿರುತ್ತೆ. ಹಾಗಾಗಿ ಅದನ್ನ ಯೂಸ್ ಮಾಡುವಾಗ ಎವ್ರಿ 6 ಅವರ್ 5 ಅವರ್ಗೆ ನಾವು ಅದನ್ನು ಚೇಂಜ್ ಮಾಡಿದರೆ ಆಗುತ್ತೆ. ಯೂಸ್ ಮಾಡ್ತಾ ಮಾಡ್ತಾ ನಮಗೆ ಅದು ಹೇಗೆ ಯೂಸ್ ಮಾಡೋದು ಏನು ಅಂತ, ಎಷ್ಟೊತ್ತು ಹಾಕ್ಕೋಬೇಕು ಅಂತ ಗೊತ್ತಾಗುತ್ತೆ. ನಾರ್ಮಲಿ ಬಿಗಿನಿಂಗ್ ಡೇಸಲ್ಲಿ ಸ್ವಲ್ಪ ಜಾಸ್ತಿ ಆಗ್ತಿರೋದ್ರಿಂದ ಒಂದು 5 ಅವರ್ಸ್ವರೆಗೂ ನಾವು ಹಾಕಿಬಿಟ್ಟು ಅದನ್ನು ಚೇಂಜ್ ಮಾಡಿ ಕ್ಲೀನ್ ಮಾಡಿಕೊಂಡು ಮತ್ತೆ ಅದನ್ನೇ ಯೂಸ್ ಮಾಡೋದ್ರಿಂದ ಏನೂ ತೊಂದರೆ ಆಗಲ್ಲ. ಹಾಗೆಯೇ ಇದನ್ನು ನಾವು ಒಂದು ಸರಿ ತೊಗೊಂಡ್ರೆ ಅದರದ್ದು ವ್ಯಾಲಿಡಿಟಿ ಎಷ್ಟಿರುತ್ತೆ ಅಂದರೆ 10 ವರ್ಷದವರೆಗೂ ಅದನ್ನು ನಾವು ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ಬೋದು, ಏನೂ ತೊಂದರೆ ಇಲ್ಲದೇ. ಪ್ಯಾಡ್ಸ್ ಆದರೆ ಮಂತ್ಲಿ ಪರ್ಚೇಸ್ ಮಾಡಬೇಕು. ಓಕೆ ಫೈನ್, ಮಾಡಿದ್ರಾಯ್ತು ಅಂದ್ಕೊಂಡ್ರೂ ಕೂಡ ಅದರ ಇರಿಟೇಷನ್ನ ತಡ್ಕೊಳಕ್ಕಾಗಲ್ಲ. ನನಗಂತೂ ತುಂಬ ಕಷ್ಟ ಆಗ್ತಿತ್ತು ಪ್ಯಾಡ್ಸ್ ಯೂಸ್ ಮಾಡುವಾಗಲೂ ಕೂಡ. ಥೈಸ್ ಹತ್ರ ಎಲ್ಲ ಸ್ವಲ್ಪ ನೋವಾಗ್ಬಿಡೋದು ಆಮೇಲೆ ಎಲ್ಲ ಮುಗಿದ್ಮೇಲೆ. ಮತ್ತು ಆ ಸಮಯದಲ್ಲೂ ಅಷ್ಟೇ, ಅದು ವೆಟ್ ಇರುತ್ತೆ, ಭಯ ಇರುತ್ತೆ. ಪಕ್ಕದಲ್ಲಿ ಯಾರ್ದಾರ ಹತ್ರ ಹೋಗಬೇಕಂದ್ರೆ ಸ್ಮೆಲ್ ಆಗಿಬಿಡುತ್ತೇನೋ, ಸೌಂಡ್ ಆಗುತ್ತೇನೋ, ಅದೊಂದು ನಾರ್ಮಲ್ ಪ್ಯಾಡ್ಸ್ದು ಸೌಂಡ್ ಬರುತ್ತೆ ಅಲ್ವಾ, ಅದೆಲ್ಲ ಭಯನೇ ಇರ್ತಿತ್ತು. ಹಾಗಾಗಿ ಏನು ಮಾಡ್ತಾಯಿದ್ದೆ, ಆಗಿಬಿಟ್ರೆ ಮುಗಿದೋಯ್ತು. ಒಂದು ಜಾಗದಲ್ಲಿ ಸುಮ್ಮನೆ ಕುತ್ಕೊಂಡ್ಬಿಡೋದು, ಏನೂ ಎದ್ದು ಹೋಗ್ಬೇಕಂದ್ರೂ ಯಾರೂ ಇರಲಿಲ್ಲ ಅಂದರೆ ಎದ್ದೋಗೋದು, ಈ ಥರ ಆಗ್ತಿತ್ತು. ಅಷ್ಟು ಕಂಫರ್ಟ್ ಇರ್ತಾ ಇರಲಿಲ್ಲ. ಬಟ್ ಇದನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಕಪ್ನ. ಸ್ವಲ್ಪ ಕೂಡ ನನಗೆ ಭಯ ಇಲ್ಲ. ಈವನ್ ನಾನು ನಿಜ ಹೇಳ್ಬೇಕಂದ್ರೆ ಎಷ್ಟೋ ಸರಿ ಮರ್ತುಬಿಟ್ಟಿದ್ದೀನಿ, ನನಗೆ ಪೀರಿಯಡ್ ಆಗಿದೆ ಅನ್ನೋದೇ ಮರ್ತೋಗಿದೆ. ಅಷ್ಟು ಕಂಫರ್ಟಬಲ್ ಆಗಿರುತ್ತೆ. ಯಾಕಂದರೆ ಪೇಯ್ನ್ ಇರಲ್ಲ ಮತ್ತು ಸ್ವಲ್ಪ ಕೂಡ ವೆಟ್ ಆಗ್ತಿರಲ್ಲ. ಎಲ್ಲ ಅದರಲ್ಲಿ ಇನ್ಸೈಡಲ್ಲೇ ಸ್ಟೋರ್ ಆಗ್ತಿರುತ್ತೆ. ಎವ್ರಿ 6 ಅವರ್ಗೆ ನಾವು ಅದನ್ನು ಕ್ಲೀನ್ ಮಾಡ್ಕೊಂಬಿಡ್ತೀವಿ. ಸೊ ಹಾಗಾಗಿ ಓಕೆ, ಅದಕ್ಕೂ ಮೊದಲು ಈ ರಾಗಿ ರೊಟ್ಟಿ ಬಗ್ಗೆ ಒಂದಿಷ್ಟು ಹೇಳ್ತೀನಿ. ರಾಗಿ ರೊಟ್ಟಿನ ಮಾಡಬೇಕು ಅಂದರೆ ಸ್ವಲ್ಪ ನೀರನ್ನು ಕಾಯಕ್ಕಿಟ್ಕೊಂಡು, ನೀರು ಕುದೀತಾ ಇರುವಾಗ ಹಿಟ್ಟನ್ನು ಹಾಕಿ ಮುದ್ದೆ ಥರ ತಿರ್ಕೊಳ್ಬೇಕು. ಬಟ್ ಮುದ್ದೆ ಆದರೆ ನಾವು ಸ್ವಲ್ಪ ಸಾಫ್ಟಾಗಿ ಮಾಡ್ಕೊಳ್ತೀವಿ, ಇದನ್ನು ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ಬೇಕು. ನೋಡಿ, ಇಲ್ಲಿ ನಾನು ಸ್ವಲ್ಪ ಹಿಟ್ಟು ಕಡಿಮೆ ಅನ್ನಿಸ್ತಂದರೆ ಮೇಲೆ ಒಂದು ಸ್ವಲ್ಪ ಹಾಕ್ಕೊಂಡು ಗಟ್ಟಿಯಾಗಿ ಮಾಡ್ಕೊಳ್ತಾ ಇದ್ದೀನಿ. ಇದಾದಮೇಲೆ ಮತ್ತೆ ಸ್ವಲ್ಪ ಹಿಟ್ಟು ಬೇಕಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಅದು ಉದುರಾಗೆ ಇದ್ರೂ ಏನೂ ತೊಂದರೆ ಇಲ್ಲ. ಅದು ಆರೋದಕ್ಕೆ ಆಫ್ ಮಾಡಿದ್ದೀನಿ. ಅಲ್ಲಿವರೆಗೂ ಬೀಟ್ರೂಟ್ ಪಲ್ಯ ಮಾಡ್ಕೊಳ್ತಾ ಇದ್ದೀನಿ. ಅದರ ಜೊತೆಗೆ ಅದು ಕಂಪ್ಲೀಟ್ ಆರಿ ಆದಮೇಲೆ ಅದಕ್ಕೆ ಸ್ವಲ್ಪ ತಣ್ಣೀರು ಹಾಕಿ, ನಮಗೆ ಯಾವ ಹಿಟ್ಟು ಕನ್ಸಿಸ್ಟೆನ್ಸಿ ಗಟ್ಟಿ ಎಷ್ಟು ಬೇಕೋ ಅಷ್ಟನ್ನು ಸ್ವಲ್ಪ ತಣ್ಣೀರು ಹಾಕ್ಕೋಬೇಕು, ತುಂಬ ಅಲ್ಲ. ಬಿಸಿನೀರು ಹಾಕ್ಕೊಳ್ಬೇಕಾಗಿಲ್ಲ. ತಣ್ಣೀರನ್ನ ಸೇರಿಸ್ಕೊಂಡು ಅದನ್ನು ಹಿಟ್ಟನ್ನು ಗಟ್ಟಿಯಾಗಿ ನಾದ್ಕೊಂಡು, ಅದರಲ್ಲಿ ಬೇಕಾದಷ್ಟು ಇನ್ನೂ ಸ್ವಲ್ಪ ನಮಗೆ ರೊಟ್ಟಿ ಜಾಸ್ತಿ ಬೇಕು ಅಂತ ಇದ್ದರೆ ಇನ್ನೂ ಸ್ವಲ್ಪ ಹಿಟ್ಟು ಸೇರಿಸ್ಕೊಳ್ಬೋದು. ಯಾಕಂದರೆ ಮುದ್ದೆ ಇಷ್ಟೊಂದು ಜಾಸ್ತಿ ಮಾಡ್ಕೊಂಡಿರ್ತೀವಲ್ವ, ಜಿಗಿ ಇರುತ್ತೆ. 1 ಕಪ್ನಷ್ಟು ಮತ್ತೆ ಒಣ ಹಿಟ್ಟನ್ನು ಸೇರಿಸ್ಕೊಂಡು ತಣ್ಣೀರು ಹಾಕಿ ಕಲಿಸ್ಕೊಳ್ಳೋದ್ರಿಂದ ಅದೇನು ಜಿಗಿ ಕಡಿಮೆ ಆಗೋಲ್ಲ. ನಮಗೆ ರೊಟ್ಟಿ ಉದ್ಕೊಳ್ಳುವಾಗೂ ಅಷ್ಟೊಂದು ತೊಂದರೆ ಆಗೋಲ್ಲ. ಸೊ ಸ್ವಲ್ಪ ಒಣ ಹಿಟ್ಟನ್ನು ಸೇರಿಸಿ, ನೀರು ಸೇರಿಸಿ ಗಟ್ಟಿಯಾಗಿ ಅದನ್ನ ನಾದ್ಕೊಂಡ್ರೆ ಆಯಿತು. ಓಕೆ, ಇನ್ನು ಎಷ್ಟೆಲ್ಲ ರಾಗಿ ರೊಟ್ಟಿದಾದಮೇಲೆ ಕಂಪ್ಲೀಟ್ ಆಯಿತು. ಈಗ ಪಲ್ಯಗೆ ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಂಡು ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಬೀಟ್ರೂಟ್ ಪಲ್ಯ ಮಾಡ್ಕೊಳ್ಬೇಕು ಅಂತ. ಇದು ತುಪ್ಪ ಅಲ್ಲ, ಕೊಬ್ಬರಿ ಎಣ್ಣೆನ ಸೇರಿಸ್ಬಿಟ್ಟು ಮಾಡ್ತಾಯಿದ್ದೀನಿ. ಇದನ್ನು ಕೂಡ ಈರುಳ್ಳಿ ಬೆಳ್ಳುಳ್ಳಿ ಯಾವುದನ್ನು ಹಾಕದೆ ತುಂಬ ರುಚಿಯಾಗಿ ಮಾಡ್ತಾ ಇರೋದು. ಹೇಗೆ ಅಂತ ನಿಮಗೂ ತೋರಿಸ್ತಾ ಇದ್ದೀನಿ. ಜೀರಿಗೆ, ಸಾಸಿವೆ, ಎಣ್ಣೆ ಎಲ್ಲ ಹಾಕಿ ಬೀಟ್ರೂಟ್ ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು, ನಂತರ ಒಂದು ಹಸಿ ಟೊಮ್ಯಾಟೋನ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆಯಲ್ಲೇ ಹಾಕ್ಕೊಳ್ತಾ ಇಲ್ಲ ನಾನು, ಮೇಲೆ ಹಾಕ್ಕೊಂಡು ಅದಕ್ಕೆ ಖಾರ ಉಪ್ಪು ಎಲ್ಲ ಸೇರಿಸಿ ಟೊಮ್ಯಾಟೊ ಎಲ್ಲ ಸಾಫ್ಟಾಗಿ ಸ್ವಲ್ಪ ನೀರಿನಂಶ ಕಡಿಮೆ ಆಗೋವರೆಗೂ ಇದನ್ನು ಪಲ್ಯನ ಹುರ್ಕೊಂಬಿಟ್ರೆ ಆಯಿತು. ಪಟ ಅಂತ ರೆಡಿ ಆಗಿಬಿಡುತ್ತೆ ಮತ್ತು ತುಂಬ ರುಚಿಯಾಗಿರುತ್ತೆ. ಸ್ವಲ್ಪ ಕೂಡ ಇದು ಸ್ವೀಟ್ ಬರೋದು ಆ ಥರ ಆಗೋಲ್ಲ, ಟೇಸ್ಟ್ಲೆಸ್ ಅನಿಸಲ್ಲ. ಯಾರು ತಿಂತಾ ಇರಲ್ಲ ಅವರು ಕೂಡ ತಿಂತಾರೆ, ಅಷ್ಟು ರುಚಿಯಾಗುತ್ತೆ. ಈ ಪಲ್ಯಗೆ ಒಂದಿಷ್ಟು ಸ್ವಲ್ಪ ಖಾರ ಉಪ್ಪನ್ನ ಒಂಚೂರೇ ಜಾಸ್ತಿ ಹಾಕ್ಕೊಳ್ಬೇಕು, ಆವಾಗ ಸ್ವೀಟ್ ಅಷ್ಟು ಗೊತ್ತಾಗಲ್ಲ. ನೋಡಿ, ಇಷ್ಟಾಗಿತ್ತು ನನ್ನ ರಾಗಿ ರೊಟ್ಟಿ ಮತ್ತು ಪಲ್ಯ. ಅದಾದಮೇಲೆ ಪಿರಿಯಡ್ ಕಪ್ ಬಗ್ಗೆ ಇನ್ನೂ ಸ್ವಲ್ಪ ಹೇಳೋದಾದರೆ, ಪಿರಿಯಡ್ ಕಪ್ಪನ್ನು ಯಾರೆಲ್ಲ ಯೂಸ್ ಮಾಡ್ಬೋದು ಅಂದರೆ, ಅದನ್ನು
ಮದುವೆ ಆಗಿರೋರು ಮಾತ್ರ ಯೂಸ್ ಮಾಡಬೇಕು ಅಂತ ಅದ್ರ ಮೇಲೆ ಬರೆದಿದೆ. ಅಥವಾ ಮದುವೆ ಆಗಿಲ್ಲ ಆದರೂ ಯೂಸ್ ಮಾಡಬೇಕು ಅಂದರೆ 25 ವರ್ಷ ಮೇಲಾಗಿರಬೇಕು ಅದನ್ನ ಯೂಸ್ ಮಾಡೋದಕ್ಕೆ. 25+ ಇಯರ್ ಆಗಿದ್ದವರು ಯೂಸ್ ಮಾಡ್ಬೋದು. ಇಲ್ಲಾಂದರೆ ಮ್ಯಾರೇಜ್ ಆಗಿರೋರು ಯಾರಾದರೂ ಯೂಸ್ ಮಾಡ್ಬೋದು ಅಂತ ಅದ್ರ ಮೇಲೇ ಬರೆದಿರುತ್ತೆ. ಹಾಗೂ ಬಿಫೋರ್ ಮ್ಯಾರೇಜ್ ಯಾರಾದರೂ ಯೂಸ್ ಮಾಡಬೇಕಂದ್ರೆ ಅಪ್ಪ ಅಮ್ಮನಿಗೆ ಅಪ್ಪ ಅಲ್ಲ ಅಮ್ಮನಿಗೆ ಇನ್ಫಾರ್ಮ್ ಮಾಡಿಬಿಟ್ಟು ಅಮ್ಮನ ಹತ್ರ ತಿಳಿಸ್ಬಿಟ್ಟು ಅದನ್ನ ಯೂಸ್ ಮಾಡೋದು ಬೆಸ್ಟ್. ಹಾಗೆ ಪಿರಿಯಡ್ ಪ್ಯಾಡ್ಸ್ಗಿಂತ ಕ್ಲಾತ್ಸ್ಗಿಂತ ಈ ಕಪ್ ಯೂಸ್ ಮಾಡೋದು ತುಂಬ ಹೈಜಿನಿಕ್ ಅನಿಸುತ್ತೆ ಮತ್ತು ಕಂಫರ್ಟಬಲ್ ಆಗಿರುತ್ತೆ. ಹಾಗೆ ಅದು ಸಿಲಿಕಾನಿಂದ ಮಾಡಿರ್ತಾರೆ, ಅದು ಪ್ಲಾಸ್ಟಿಕ್ ಅಲ್ಲ. ಪಿರಿಯಡ್ ಕಪ್ ಬಂದು ಪ್ಲಾಸ್ಟಿಕ್ ಅಲ್ಲ. ಕೆಲವರು ಅದು ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು ಅಂತಾರೆ, ಹಾಗೇನಿಲ್ಲ. ಅದು ಹೈ ಕ್ವಾಲಿಟಿ ಸಿಲಿಕಾನಿಂದ ಮಾಡಿರ್ತಾರೆ. ಅದು ನಮ್ಮ ಬಾಡಿಗೆ ಟಚ್ ಆಗೋದ್ರಿಂದ ಕೂಡ ಯಾವುದೇ ರೀತಿ ಕೆಮಿಕಲ್ನ ರಿಲೀಸ್ ಮಾಡಲ್ಲ. ಪ್ಲಾಸ್ಟಿಕ್ ಆದರೆ ಸ್ವಲ್ಪ ವಾತಾವರಣದಲ್ಲಿ ಬಂತು ಅಂದರೆ ಕೆಮಿಕಲ್ ರಿಲೀಸ್ ಮಾಡುತ್ತೆ ಅಂತ ಹೇಳ್ತಾರೆ. ಬಟ್ ಸಿಲಿಕಾನ್ಗೂ ಪ್ಲಾಸ್ಟಿಕ್ಕಿಗೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಸೊ ಹಾಗಾಗಿ ಅದು ಯಾವುದೇ ಕೆಮಿಕಲ್ನ ರಿಲೀಸ್ ಮಾಡಲ್ಲ ಮತ್ತು ಅದರ ಕ್ವಾಲಿಟಿ ಕೂಡ ಚೆನ್ನಾಗಿರುತ್ತೆ. ಈವನ್ ಚಿಕ್ಕ ಮಕ್ಕಳಿಗೆಲ್ಲ ಇದು ನಿಪ್ಪಲ್ಲೆಲ್ಲ ಹಾಕಿಬಿಟ್ಟು ಹಾಲು ಕುಡಿಸ್ತಾರಲ್ವ ಬಾಟಲಿಂದ, ಅದಕ್ಕೂ ಕ್ಯಾಪಲ್ಲಿ ಸಿಲಿಕಾನ್ನಿಂದನೇ ಮಾಡಿರ್ತಾರೆ ನಿಪ್ಪಲ್ಸ್ನ. ಸೊ ಹಾಗಾಗಿ ಅದೆಲ್ಲ ವೆರಿಫೈ ಆಗಿರುತ್ತೆ, ಯಾವುದೇ ತೊಂದರೆ ಇಲ್ಲ. ನಿಶ್ಚಿಂತವಾಗಿ ನಾವು ಅದನ್ನು ಯೂಸ್ ಮಾಡ್ಬೋದು ಪಿರಿಯಡ್ ಕಪ್ಪನ್ನು. ಅದಾದಮೇಲೆ ಮತ್ತೆ ಏನು ಡೌಟ್ಸ್ ಇರುತ್ತೆ ಅಂದರೆ ಯಾವ ಥರ ಇನ್ಸರ್ಟ್ ಮಾಡೋದು ಅಂದರೆ ಅದ್ರ ಬಗ್ಗೆ ಕೆಲವೊಂದಿಷ್ಟು ವಿಡಿಯೋಸ್ ಇರುತ್ತೆ, ಅದನ್ನು ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಹೇಗೆ ಯೂಸ್ ಮಾಡೋದು ಅಂತ. ಅದಾದಮೇಲೆ ಇನ್ಸರ್ಟ್ ಮಾಡ್ಕೊತೀವಲ್ವ, ಆವಾಗ ಅದು ಮಾಡಿದಾಗ ಒಂದು ಸ್ವಲ್ಪ ಹೊತ್ತಿಗೆ ಅದು ಒಂದು ಒಳಗಡೆ ಒಂಥರ ಸೌಂಡ್ ಬಂದಂಗೆ ಆಗುತ್ತೆ. ಈ ಥರ ಸ್ಕಿನ್ ಹಿಂಗೆ ಸ್ವಲ್ಪ ಟಚ್ ಆದಂಗೆ ಆಗುತ್ತೆ. ಆವಾಗ ಕಂಫರ್ಟಬಲ್ಲಾಗಿ ಅದು ಇನ್ಸರ್ಟ್ ಆಗಿದೆ ಅಂತ ನಮಗೆ ಗೊತ್ತಾಗುತ್ತೆ. ನಿಮಗೆ ಇನ್ನೂ ಸ್ವಲ್ಪ ಡೀಟೇಲಾಗಿ ಬೇಕಂದರೆ ಹೇಳಿ, ನೆಕ್ಸ್ಟು ಲಾಗಲ್ಲಿ ಅದ್ರ ಬಗ್ಗೆನೇ ಕಂಪ್ಲೀಟಾಗಿ ಅದನ್ನ ಯಾವ ಥರ ಯೂಸ್ ಮಾಡೋದು, ಹೇಗೆ ಏನು ಅಂತ ಎಲ್ಲ ಡೀಟೇಲಾಗಿ ಶೇರ್ ಮಾಡ್ತೀನಿ. ನಾನು ಯೂಸ್ ಮಾಡ್ತಾಯಿದ್ದು ಈಗಾಗಲೇ 5.5-6 ವರ್ಷ ಆಯಿತು. ಸೊ ತುಂಬ ಕಂಫರ್ಟಬಲ್ ಆಗಿರುತ್ತೆ. ಪಿರಿಯಡ್ ಪ್ಯಾಡ್ಸ್ಗೆ ಆರಾಮಾಗಿ ನಾವು ಗುಡ್ ಬೈ ಹೇಳಿ ಇದನ್ನು ನಿಶ್ಚಿಂತವಾಗಿ ಕಪ್ಪನ್ನು ಯೂಸ್ ಮಾಡ್ಬೋದು. ಟ್ರಾವೆಲಿಂಗ್ ಟೈಮಲ್ಲಿ ನಮ್ಗೆ ಯಾವುದೇ ರೀತಿ ತೊಂದರೆ ಆಗೋಲ್ಲ, ಆರಾಮಾಗಿ ಟ್ರಾವೆಲ್ ಮಾಡ್ಬೋದು. ಮನೇಲೂ ಕೂಡ ಕಂಫರ್ಟಬಲ್ ಆಗಿರ್ಬೋದು. ನಾರ್ಮಲಿ ಪಿರಿಯಡ್ ಬರುತ್ತೆ ಅಂದರೆ ಸಾಕು ಒಂಥರ ಚಿಂತೆ ಆಗಿಬಿಡುತ್ತೆ ಅಲ್ವಾ. ನಮಗೆ ಏನೇ ಕೆಲಸ ಇರಲಿಲ್ಲ ಅಂದರೂ ಕೂಡ, ಏನು ಫಂಕ್ಷನ್ ಇರಲಿಲ್ಲ ಅಂದರೂ ಕೂಡ ಪಿರಿಯಡ್ ಬರ್ತಿದೆ ಅಂದ ತಕ್ಷಣ ಒಂಥರ ಆಗುತ್ತೆ, ಯಾರ ಹತ್ರ ಹೇಳ್ಕೊಳಕ್ಕೂ ಆಗೋಲ್ಲ. ಆ ಥರ ಒಂಥರ ಇರುತ್ತೆ. ಬಟ್ ಯಾವಾಗಿಂದ ಈ ಕಪ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ, ನನಗೆ ಸ್ವಲ್ಪ ಕೂಡ ಪಿರಿಯಡ್ ಬರುತ್ತೆ ಅಂದರೆ ಭಯನೇ ಇಲ್ಲ. ಅಷ್ಟು ನಿಶ್ಚಿಂತವಾಗಿ ಮನೆ ಕೆಲಸ ಎಲ್ಲ ಮಾಡಿಕೊಂಡು ನಾವು ಮಾಡ್ಬೋದು. ನಾರ್ಮಲಿ ಪ್ಯಾಡೆಲ್ಲ ಯೂಸ್ ಮಾಡುವಾಗ ಕೆಲಸ ಮಾಡೋದಕ್ಕೂ ಹಿಂದೆ ಮುಂದೆ ಆಗುತ್ತೆ, ಅವತ್ತು ಅಷ್ಟಾಗಿ ಕೆಲಸ ಮಾಡ್ತಿರಲ್ಲ. ಬಟ್ ಈ ಪಿರಿಯಡ್ ಕಪ್ಪನ್ನು ಯೂಸ್ ಮಾಡುವಾಗ ಆರಾಮಾಗಿ ಮನೆ ಕೆಲಸ ಕೂಡ ಮಾಡ್ಕೋಬೋದು. ನಿಮಗೆ ಯಾವ ಥರ ಪೊಸಿಷನಲ್ಲಿ ನಿದ್ದೆ ಮಾಡಬೇಕನ್ಸುತ್ತೆ ಆ ಪೊಸಿಷನಲ್ಲಿ ನಿದ್ದೆ ಮಾಡ್ಬೋದು. ಹೊಟ್ಟೆ ಒಂದು ಹಚ್ಚಿ ಮಲಗೋದು ಗೊತ್ತಿಲ್ಲ, ಆ ಥರ ಮಲಗಿಲ್ಲ. ಬಟ್ ಎಡಗಡೆ ಬಲಗಡೆ ಮಲಗಿ ಮತ್ತು ಸ್ಟ್ರೈಟಾಗಿ ಮಲ್ಕೋಬೋದು. ಆರಾಮಾಗಿ ಕಾಲೆಲ್ಲ ಮಡಚ್ಕೊಂಡು ಫೋಲ್ಡ್ ಮಾಡಿಕೊಂಡು, ಚಳಿಗಾಲದಲ್ಲಿ ಈಗ ಚಿಕ್ಕ ಮಕ್ಕಳು ಫೋಲ್ಡ್ ಮಾಡ್ತಾರಲ್ಲ ಆ ಥರ ಕೂಡ ಫೋಲ್ಡ್ ಮಾಡಿಕೊಂಡು ನಾವು ಮಲಗ್ಬೋದು. ಹಾಗೆ ಮನೆ ಕೆಲಸ ಮಾಡೋದಕ್ಕೆ ಯಾವುದಕ್ಕೂ ತೊಂದರೆ ಇರಲ್ಲ. ನಾರ್ಮಲಿ ಒಂದು 4 ತಾಸು ಅಥವಾ 5 ತಾಸು ಆದಮೇಲೆ ಅದನ್ನು ನಾವು ರಿಮೂವ್ ಮಾಡಿಬಿಟ್ಟು ಬಾತ್ರೂಮಲ್ಲಿ ಅದನ್ನು ಇದು ಮಾಡಿ ಏನಂತಾರೆ ಫ್ಲಶ್ ಔಟ್ ಮಾಡಿಬಿಟ್ಟು ಕ್ಲೀನ್ ಮಾಡ್ಕೊಂಡು ಮತ್ತೆ ಇನ್ಸರ್ಟ್ ಮಾಡ್ಕೊಳ್ಳೋದ್ರಿಂದ ಏನೂ ತೊಂದರೆ ಇಲ್ಲ. ಹಾಗೆ ಅದನ್ನು ಬಿಸಿನೀರಲ್ಲಿ ವಾಶ್ ಮಾಡಬಾರ್ದು. ಬಿಸಿನೀರಲ್ಲಿ ವಾಶ್ ಮಾಡಿದರೆ ಅದು ಬೇಗ ಸಾಫ್ಟ್ ಆಗಿಬಿಟ್ರೆ ಕಷ್ಟ ಆಗುತ್ತೆ. ಲುಕ್ ವಾಮಲ್ಲಿ ನಾರ್ಮಲ್ ಹ್ಯಾಂಡ್ ವಾಶ್ ಏನಾದರೂ ಹಾಕಿ ಕ್ಲೀನ್ ಮಾಡ್ಕೊಳ್ಬೋದು. ಆಮೇಲೆ ನಮ್ಮ ಯೂಸ್ ಮಾಡುವಾಗ ನಮ್ಮ ಕೈಗಳು ಕೂಡ ತುಂಬ ಹೈಜಿನಿಕ್ಕಾಗಿ ಇರಬೇಕು. ನೀಟಾಗಿ ಹ್ಯಾಂಡ್ ವಾಶ್ ಸೋಪೆಲ್ಲ ಹಾಕಿ ಹ್ಯಾಂಡ್ ವಾಶ್ ಹಾಕಿ ನೀಟಾಗಿ ವಾಶ್ ಮಾಡಿಕೊಂಡು ಆಮೇಲೆ ಅದನ್ನು ಯೂಸ್ ಮಾಡೋದ್ರಿಂದ ಆರೋಗ್ಯಕ್ಕೂ ಯಾವುದೇ ಥರದ ಸಮಸ್ಯೆ ಆಗೋಲ್ಲ. ತುಂಬ ಹೈಜಿನಿಕ್ಕಾಗಿ ಮೇಂಟೈನ್ ಮಾಡಿದರೆ ಒಳ್ಳೆಯದು. ಯಾವುದೇ ಬ್ಯಾಕ್ಟೀರಿಯಾಸು ಏನು ಅಲ್ಲಿ ಹೋಗಬಾರ್ದು, ಸೂಕ್ಷ್ಮ ಜಾಗ ಇರುತ್ತಲ್ವ. ಹಾಗಾಗಿ ನನ್ನ ಎಲ್ಲ ಕಂಫರ್ಟ್ ಝೋನನ್ನು ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಯಾಕೆಂದರೆ ನಿಮಗೂ ಕೂಡ ಹೆಲ್ಪ್ ಆಗಲಿ. ಬಹಳಷ್ಟು ಕಂಫರ್ಟಬಲ್ ಆಗಿರುತ್ತೆ ಇದು ಪಿರಿಯಡ್ ಕಪ್ಪನ್ನು ನಾವು ಯೂಸ್ ಮಾಡೋದ್ರಿಂದ. ಹಾಗಾಗಿ ಶೇರ್ ಮಾಡ್ತಾ ಇದ್ದೀನಿ. ಆರಾಮಾಗಿ ಯೂಸ್ ಮಾಡಿ. ಯಾರೆಲ್ಲ ನೀವು ಯೂಸ್ ಮಾಡ್ತಿದ್ದೀರಾ ಅಥವಾ ಮಾಡಿದ್ದೀರಾ, ಮಾಡ್ಬೇಕು ಅಂದ್ಕೊಳ್ತಿದ್ದೀರಾ, ನಿಮ್ಮ ಒಪಿನಿಯನ್ನ ಶೇರ್ ಮಾಡಿ. ಹಾಗೆ ಅದರ ರಿಲೇಟೆಡ್ ಏನೇ ಡೌಟ್ಸ್ ಇದ್ದರೂ ಕೂಡ ನೀವು ಕ್ವಶನ್ ಮಾಡಿ. ಆಲ್ಮೋಸ್ಟ್ ಎಲ್ಲ ವಿಷಯವನ್ನು ತಿಳಿಸೋದಕ್ಕೆ ಟ್ರೈ ಮಾಡಿದ್ದೀನಿ. ಯಾವುದನ್ನಾದರೂ ಮರ್ತಿದ್ರೆ ನೀವು ಕಮೆಂಟ್ ಮುಖಾಂತರ ಕೇಳಿ, ನಿಮಗೆ ನಾನು ಆನ್ಸರ್ ಮಾಡ್ತೀನಿ. ಇಷ್ಟ ಆಗಿತ್ತು ನನ್ನ ಪಿರಿಯಡ್ ಕಪ್ ಕತೆ. ನಿಮಗೆ ಎಲ್ಲ ಹೆಲ್ಪ್ ಆಯಿತು ಅಂದ್ಕೊಂಡಿದ್ದೀನಿ. ಆರಾಮಾಗಿ ಯೂಸ್ ಮಾಡ್ಬೋದು, ಯಾವುದೇ ಸೈಡ್ ಎಫೆಕ್ಟ್ಸ್ ಇರಲ್ಲ. 5 ವರ್ಷದಿಂದ ನಾನು ಪಿರಿಯಡ್ ಅಂದರೆ ಭಯವನ್ನು ಬಿಟ್ಟು ಆರಾಮಾಗಿ ಯೂಸ್ ಮಾಡ್ತಾಯಿದ್ದೀನಿ.
ಆರಾಮಾಗಿ ಎಷ್ಟೊಂದು ಸರಿ ಟ್ರಾವೆಲ್ ಕೂಡ ಮಾಡಿದ್ದೀನಿ ಅದನ್ನು ಯೂಸ್ ಮಾಡಿಕೊಂಡು. ಹಾಗೆ ಅದನ್ನು ಹಾಕ್ಕೊಂಡಿದ್ದಾಗ ಯೂರಿನ್ ಪಾಸ್ ಮಾಡ್ಬೋದಾ ಅಂತ ಇರುತ್ತೆ. ಏನೂ ತೊಂದರೆ ಇಲ್ಲ. ಅದರದ್ದು ಪ್ಲೇಸೇ ಬೇರೆ, ಇದೇ ಪ್ಲೇಸ್ ಬೇರೆ ಇರುತ್ತೆ. ಸೊ ಯೂರಿನ್‌ಗೆಲ್ಲ ಹೋಗ್ಬೋದು. ಏನೂ ತೊಂದರೆ ಇರಲ್ಲ. ಆಯಿತು. ಎಲ್ಲ ಹೇಳಿದ್ದೀನಿ ಅಂದ್ಕೊಂಡಿದ್ದೀನಿ. ಮತ್ತು ಎಲ್ಲ ನೆನಪು ಬರ್ತಿಲ್ಲ. ಆಲ್ಮೋಸ್ಟ್ ಹೇಳಿದ್ದೀನಿ. ನಿಮ್ಗೇನಾರ ಡೌಟ್ ಇದ್ದರೆ ಕೇಳಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ.